ರಾಜಸ್ಥಾನ್ ಮತ್ತು ಉತ್ತರಾಖಂಡ್ನಲ್ಲಿ ನಡೆದ ನೀಟ್ ಯುಜಿ 2026 ಪರೀಕ್ಷೆಯ ಕುರಿತು ಕೇಳಿಬಂದಿರುವ ಪ್ರಶ್ನೆ ಪತ್ರಿಕೆ ಸೋರಿಕೆಯ ವದಂತಿಗೆ ಪುಷ್ಟಿ ಕೊಡುವಂತೆ ಮೇ 3ರಂದು ನಡೆದ ಪರೀಕ್ಷೆಯ ಅಕ್ರಮಗಳ ಆರೋಪಗಳು ಸರಿಯಾಗಿವೆ ಎಂಬಂತೆ ಮತ್ತು ಪಾರದರ್ಶಕತೆ ಕಾಪಾಡಲು ವಿಫಲವಾಗಿದೆ ಎಂದು ಒಪ್ಪಿ ಪರೀಕ್ಷೆಯನ್ನೇ ರದ್ದು ಮಾಡಿದ ಕೇಂದ್ರ ಬಿಜೆಪಿ ಸರ್ಕಾರ ಗ್ರಾಮೀಣ ಬಡ ಮತ್ತು ಮಧ್ಯಮ ವರ್ಗದ ವಿದ್ಯಾರ್ಥಿಗಳು ತಮ್ಮ ಕುಟುಂಬದ ಆರ್ಥಿಕ ಸಂಕಷ್ಟಗಳ ನಡುವೆಯೂ ವಿದ್ಯಾಭ್ಯಾಸಕ್ಕಾಗಿ ಹೋರಾಡುತ್ತಿರುವ ಸಂದರ್ಭದಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುವ ಕನಸು ಕಂಡು ಅನೇಕ ವರ್ಷಗಳ ಕಾಲ ಹಗಲು ರಾತ್ರಿ ಪರಿಶ್ರಮ ಪಡುವ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯವನ್ನಲ್ಲದೆ ಪೋಷಕರ ನಂಬಿಕೆ ಮತ್ತು ವಿಶ್ವಾಸವನ್ನೇ ಹಾಳು ಮಾಡಿದ ಕೇಂದ್ರ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಪ್ರಶ್ನೆ ಪತ್ರಿಕೆ ಪದೇ ಪದೇ ಸೋರಿಕೆಯಾಗುತ್ತಿರುವುದು ಖಂಡನೀಯ ಎಂದು ಆಕ್ರೋಶ ವ್ಯಕ್ತಪಡಿಸಿ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಚಿಕ್ಕಮಗಳೂರಿನ ಸಂಸದರ ಕಚೇರಿಗೆ ಮುತ್ತಿಗೆಗೆ ಯತ್ನಿಸಿ ಪ್ರತಿಭಟನೆ ನಡೆಸಿದರು. ವಿದ್ಯಾರ್ಥಿಗಳ ಜೀವನದ ಮೇಲೆ ಚೆಲ್ಲಾಟಾಡಿದ ಕೇಂದ್ರ ಸರ್ಕಾರಕ್ಕೆ ಪೂಜಾರಿಗೆ ಹೇಳಿ ಧಿಕ್ಕಾರ. ನೀಟ್ ವ್ಯವಸ್ಥೆಯನ್ನ ದೇಶಾದ್ಯಂತ ವೈದ್ಯಕೀಯ ಶಿಕ್ಷಣ ಪ್ರವೇಶದಲ್ಲಿ ಪಾರದರ್ಶಕತೆ, ಸಮಾನ ಅವಕಾಶ ಹಾಗೂ ಮೆರಿಟ್ ಆಧಾರಿತ ಪ್ರವೇಶ ವ್ಯವಸ್ಥೆ ಕಲ್ಪಿಸುವ ಉದ್ದೇಶದಿಂದ ಮನಮೋಹನ್ ಸಿಂಗ್ ನೇತೃತ್ವದ ಯುಪಿಎ ಸರ್ಕಾರ 2012ರಲ್ಲಿ ವ್ಯವಸ್ಥೆಯನ್ನ ಜಾರಿಗೆ ತರಲಾಯಿತು. ಆದರೆ ಇಂದು ಅದೇ ವ್ಯವಸ್ಥೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆರೋಪಗಳು, ಕೋಚಿಂಗ್ ಮಾಫಿಯಾ, ಪರೀಕ್ಷಾ ಅಕ್ರಮ ಮತ್ತು ಹಣದ ಪ್ರಭಾವದಿಂದ ತನ್ನ ಮೂಲ ಉದ್ದೇಶವನ್ನೇ ಕಳೆದುಕೊಳ್ಳುತ್ತಿರುವಂತಾಗಿದೆ ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಂಜೇಗೌಡ ಆಕ್ರೋಶ ವ್ಯಕ್ತಪಡಿಸಿದರು. ಇತ್ತೀಚಿನ ದಿನಗಳಲ್ಲಿ ಕೇಂದ್ರ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದು 12 ವರ್ಷದಲ್ಲಿ ಸುಮಾರು 90 ಬಾರಿ ನೀಟ್ ಪತ್ರಿಕೆ ಸೋರಿಕೆಯಾಗುತ್ತೆ ಅಂದರೆ ಇವರು ಬಡ ಮಕ್ಕಳ ಮೇಲೆ ಮತ್ತು ಕಷ್ಟಪಟ್ಟು ಓದುವಂಥ ಮಕ್ಕಳ ಮೇಲೆ ಸವಾರಿ ಮಾಡುವಂಥ ಕೆಲಸವನ್ನು ಯಾರಾದರೂ ಮಾಡಿದರೆ ಅದು ಬಿ ಜೆ ಪಿಯ ಸರ್ಕಾರ, ಬಿ ಜೆ ಪಿಯ ನಾಯಕರು. ಏಕೆಂದರೆ ಈಗ ಇತ್ತೀಚೆಗೆ ಮೊನ್ನೆ ರಾಜಸ್ಥಾನದಲ್ಲಿ ಏನು ನೀಟ್ ಪತ್ರಿಕೆ ಸೋರಿಕೆ ಆಗುತ್ತೆ. ಕಾರಣ ಇವತ್ತು ಒಂದು ಅರ್ಥ ಮಾಡ್ಕೋಬೇಕಾಗಿದೆ. ಶ್ರಮಪಟ್ಟು ಓದುವಂಥ ಮಕ್ಕಳು ಹಗಲು ರಾತ್ರಿ ಅನ್ನೋದೇ ಓದ್ತಾ ಇರ್ತಾರೆ. ಅವರ ಭವಿಷ್ಯದ ಜೊತೆ ಚೆಲ್ಲಾಟ ಆಡುವಂಥ ಕೆಲಸವನ್ನು ಬಿ ಜೆ ಪಿಯ ಮುಖಂಡರು ಮಾಡ್ತಾರೆ ಅಂದರೆ ಇವರಿಗೆ ಮಾನ ಮರ್ಯಾದೆ ಅಂತಕ್ಕಂಥದ್ದಿಲ್ಲ. ಮೊದಲು ತಕ್ಷಣವೇ ಧರ್ಮೇಂದ್ರ ಪ್ರಧಾನರನ್ನು ಸಚಿವ ಸ್ಥಾನದಿಂದ ವಜಾ ಮಾಡಬೇಕು. ನರೇಂದ್ರ ಮೋದಿ ಅವರು ತಾಕತ್ತಿದ್ದರೆ ಬೇರೆ ವಿಚಾರ ಹೇಳ್ತಿರಲ್ಲ ನೀವು ಮೊದಲು ಈ ಕೆಲಸವನ್ನು ಮಾಡಿ. ಯಾಕೆಂದರೆ ಬಡವರು ಮತ್ತು ಕಷ್ಟಪಟ್ಟು ಓದುವಂಥ ವಿದ್ಯಾವಂತರಿಗೆ ಈ ಥರ ಮಾಡುವಂಥ ಅನ್ಯಾಯದ ಕೆಲಸವನ್ನು ಖಂಡಿಸಬೇಕಾಗಿದೆ. ಇವತ್ತು ನಮ್ಮ ಗುರಿ ಇಷ್ಟೇ, ಕಷ್ಟಪಟ್ಟು ಓದುವಂಥ ಮಕ್ಕಳಿಗೆ ನ್ಯಾಯ ಸಿಗಬೇಕು, ಅವರಿಗೆ ಒಳ್ಳೆಯ ಸ್ಥಾನಮಾನದಲ್ಲಿ ಅವಕಾಶವನ್ನು ಗುರುತು ಮಾಡಿ ಕೊಡಬೇಕಾದ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಬೇಕು. ಈ ಥರದ ಹಸ್ತಕ್ಷೇಪ ಮಾಡುವಂಥದ್ದು ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ರೆ ಅವ್ರ ಮೇಲೆ ಕಠಿಣ ಕ್ರಮ ಕೈಗೊಂಡು ಇದು ಶಿಸ್ತು ಕ್ರಮಕ್ಕೆ ಒಳಗಾಗಬೇಕು, ಅವರಿಗೆ ಶಿಕ್ಷೆ ಆಗಬೇಕು ಅಂತಕ್ಕಂಥ ವಿಚಾರವನ್ನು ತಮ್ಮ ಮುಖಾಂತರ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಚಿಕ್ಕಮಗಳೂರು ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ನಮ್ಮ ಸಂಸದರಾಗಿರ್ತಕ್ಕಂಥ ಕೋಟಾ ಶ್ರೀನಿವಾಸ ಪೂಜಾರಿ ಅವರ ಕಚೇರಿಗೆ ಮುತ್ತಿಗೆ ಹಾಕಿದ್ದೀವಿ. ಕಾರಣ ಇಷ್ಟೇ, ಈ ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ ಯಾವತ್ತು ಬಂತು ಅವತ್ತಿಂದನೂ ಸಹ ಜನಸಾಮಾನ್ಯರಿಗೆ ಒಂದಲ್ಲ ಒಂದು ತೊಂದರೆ ಆಗ್ತಾನೆ ಬಂದಿದೆ. ಅದರ ಜೊತೆಗೆ ಏನು ನೀಟ್ ಪರೀಕ್ಷೆ ಬಡವರ ಮಕ್ಕಳಿಗೆ ಅನುಕೂಲ ಆಗಲಿ, ಬಡ ಮಕ್ಕಳು ಸಹ ಡಾಕ್ಟ್ರ್ ಆಗಲಿ ಅಂತ ಹೇಳಿ ಏನು ನಮ್ಮ ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಅವಕಾಶವನ್ನು ಕೊಟ್ಟಿದ್ದರು, ಅಂಥ ಒಂದು ಉತ್ತಮ ಇದು ಯೋಜನೆ. ಯಾಕೆ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ಯಾರಾದರೂ ಸಹ ಪರೀಕ್ಷೆ ಬರಿಬೋದಿತ್ತು, ಅರ್ಹತೆ ಇದ್ದರು ಡಾಕ್ಟ್ರ್ ಆಗ್ತಿದ್ರು. ಅಂಥ ಒಂದು ಪರೀಕ್ಷೆಯಲ್ಲೇ ಇವರು ಪ್ರಶ್ನೆ ಪತ್ರಿಕೆಯನ್ನು ಲೀಕ್ ಮಾಡಿ ಅವ್ರ ಮಕ್ಕಳಿಗೆ ಅನುಕೂಲ ಆಗಲಿ ಅಂತನೋ ಏನು ಅಂತ ಗೊತ್ತಾಗ್ತಿಲ್ಲ. ಇದೆಲ್ಲ ನೋಡ್ತಿದ್ದಾಗ ನಮಗೊಂದು ಅನುಮಾನ ಏನು ಅಂತ ಹೇಳಿದ್ರೆ UPSC ಎಕ್ಸಾಮ್ನಲ್ಲೂ ಸಹ ಇದೇ ಥರ ನಡೆದಿರ್ಬೋದು ಅಂತ ಹೇಳಿ ಅನುಮಾನ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ಇತ್ತೀಚೆಗೆ ನಡೆದಿರ್ತಕ್ಕಂಥ ಕೆಲವು ರ್ಯಾಂಕ್ ಹೋಲ್ಡರ್ಸ್ಗಳು ನೋಡಿದ್ರೆ BJP ನಾಯಕರು ಮಕ್ಕಳಿದ್ದಾರೆ,
ಕೆಲವು MP ಗಳ ಮಕ್ಕಳಿದ್ದಾರೆ. ಹಾಗಾಗಿ ಅವ್ರ ಮೇಲೆ ಖಂಡಿತವಾಗ್ಲೂ ಸಹ ಅನುಮಾನ ಬರುತ್ತೆ. ಇದೆಲ್ಲ ಆದಷ್ಟು ಬೇಗ ತನಿಖೆ ಆಗಬೇಕು. ಯಾರು ಲೀಕ್ ಮಾಡಿರ್ತಾರೆ ಅನ್ನೋದನ್ನು ಮೋದಿಯವರು ಕೂಡಲೇ ತನಿಖೆ ಮಾಡಬೇಕು. ಈಗಾಗಲೇ ಬೆಲೆ ಏರಿಕೆಯಿಂದ ಜನ ತತ್ತರಿಸಿ ಹೋಗಿದ್ದಾರೆ. ಅದ್ರ ಜೊತೆಗೆ ಅವ್ರ ಮಕ್ಕಳಿಗೆ ಪಾಪ ಕಷ್ಟಪಟ್ಟು ಕೆಲವರು ಟ್ಯೂಷನಿಗೆ ಕಳಿಸಿರ್ತಾರೆ, ವರ್ಷಗಟ್ಟಲೆಯಿಂದ ಓದಿ ಪರೀಕ್ಷೆಗೆ ತಯಾರಾಗಿರ್ತಾರೆ. ಅಂಥ ಸಂದರ್ಭದಲ್ಲಿ 22 ಲಕ್ಷ ವಿದ್ಯಾರ್ಥಿಗಳಿಗೆ ಇವರೇನು ತೊಂದರೆ ಕೊಟ್ಟಿದ್ದಾರೆ, ಆ ತೊಂದರೆ ಕೊಟ್ಟಾರೆ ಯಾರು ಅಂತ ಆದಷ್ಟು ಬೇಗ ಇವ್ರು ಶಿಕ್ಷೆ ಕೊಡಬೇಕಂತ ಹೇಳಿ ನಮ್ಮ ಚಿಕ್ಕಮಗಳೂರು ಜಿಲ್ಲಾ ಯುವ ಕಾಂಗ್ರೆಸ್ಸಿಂದ ಆಗ್ರಹಿಸ್ತಿದ್ದೇವೆ. ಆವರಣದಲ್ಲಿರುವ ನಮ್ಮ ಜಿಲ್ಲೆಯ ಕೋಟಾ ಶ್ರೀನಿವಾಸ ಪೂಜಾರಿ ಅವರ MP ಅವರ ಕಚೇರಿಗೆ ಮುತ್ತಿಗೆ ಹಾಕಿದ್ದು ಯುವ ಕಾಂಗ್ರೆಸ್ನ ವತಿಯಿಂದ ಇಂದು ನೀಟ್ ಪರೀಕ್ಷೆಯ ಹಗರಣವನ್ನು ಜನಗಳಿಗೆ ಮುಟ್ಟಿಸುವ ಸಲುವಾಗಿ ಮತ್ತು ಮಕ್ಕಳಿಗಾಗಿರುವ ಅನ್ಯಾಯವನ್ನು ತನಿಖೆ ಮುಖಾಂತರ ಕೇಂದ್ರ ಸಚಿವರಾದ ಧರ್ಮೇಂದ್ರ ಪ್ರಧಾನ್ ಅವರಿಂದ ಆಗಿರುವ ಅನ್ಯಾಯದ ವಿರುದ್ಧ ಕೇಂದ್ರದ ಸಚಿವರು ಮತ್ತು ಕೇಂದ್ರ ಪ್ರಧಾನಮಂತ್ರಿಗಳಾದ ಅವರು ತನಿಖೆ ಆಗಬೇಕಿದ್ರ ಬಗ್ಗೆ ಮತ್ತು ಅನ್ಯಾಯ ಆದಂಥ ಮಕ್ಕಳಿಗೆ, ಬಡ ಮಕ್ಕಳಾಗಿರ್ಬೋದು, ಹಗಲಿರಳು ರಾತ್ರಿ ಹಗಲಿರಳು ದುಡ್ದಂಥ ಬಡ ಮಕ್ಕಳಿಗೆ ನ್ಯಾಯ ಸಿಗಬೇಕು ಅಂತ ಯುವ ಕಾಂಗ್ರೆಸ್ ವತಿಯಿಂದ ಆಗ್ರಹಿಸ್ತೀವಿ. ಜಿಲ್ಲಾಧ್ಯಕ್ಷ ಶ್ರೀಜಿತ್ ಗೌಡ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆದಿಲ್, ವಿಧಾನಸಭಾ ಅಧ್ಯಕ್ಷ ಲಾಕೇಶ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಭಿ ಉಪಸ್ಥಿತರಿದ್ದರು.